ಏನೋ ಒಂಥರ ಮುಲ ಮುಲ, ಏನೋ ಒಂಥರ ಪರ ಪರ, ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಎಲ್ಲೋ ಎತ್ತಿನ ಹೇಗೆ ಯಾದಿನ. ಹಲೋ ಏನ್ ಬಾಲು ಫುಲ್ ಝೂಮ್ ಆಗಿದ್ಯಾ? ಎಲ್ಲಿಗೆ ಬಂತು ನಿಮ್ದಕ್ಕೆ ಪ್ರೇಮ್ ಕಿ ಕಹಾನಿ? ಐಸ್ ಕ್ರೀಮ್, ಪಾರ್ಕ್, ಡ್ರಾಪ್, ಯಶಸ್ವಿ 10ನೇ ದಿನ ರನ್ನಿಂಗ್. ಮತ್ತೆಲ್ಲಿ ಮೀಟಿಂಗು? ಇಲ್ಲೇ. ಇಲ್ಲೆಂಗೆ ಬಾಲು? ನನ್ನ ಹುಡ್ಕೊಂಡ್ ಬರ್ತಾಳಪ್ಪ. ಅದೇ ಹೆಂಗಪ್ಪ? ಡ್ರಾಪ್ ಮಾಡಿದ್ದೀನಲ್ಲ. ಥ್ಯಾಂಕ್ ಯು ಬಾಲು. ಥ್ಯಾಂಕ್ಸ್. ಯಾಕೆ? ನಿಮ್ ಮನ್ಸಿಂದ ಅವಳನ್ನ ಡ್ರಾಪ್ ಮಾಡಿದಕ್ಕೆ. ನಾನ್ ಡ್ರಾಪ್ ಮಾಡಿದ್ದು ಮನ್ಸಿಂದ ಅಲ್ಲ, ಬೈಕ್ ನಿಂದ ನನ್ನ ಬ್ಯಾಗ್ ನ. ಹಲೋ, ಯಾರು? ಏನಮ್ಮ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಇವ್ರ ಕಣ್ಣಲ್ಲಿ ನೀರ್ ಹಾಕ್ಸೋದ್ ಸರಿ ಅಲ್ಲ. ಏನಮ್ಮ, ಯಾರ್ ನೀನು? ಏನ್ ಹೇಳ್ತಾ ಇದ್ಯಾ? ನನಗೆಲ್ಲ ಗೊತ್ತು. ತಪ್ಪು ನಿಮ್ಮೊಬ್ರದೇ ಅಲ್ಲ. ನೀವು ಅಷ್ಟೇ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡಬಾರ್ದು. ಅಲ್ಲಮ್ಮ, ಪ್ಲೀಸ್. ಮದುವೆ ಅನ್ನೋದು ಒಂದು ಅನುಬಂಧ. ಡೈವೋರ್ಸ್ ಹೆಸರಲ್ಲಿ ಅದನ್ನ ಹಾಳು ಮಾಡ್ಕೋಬೇಡಿ. ಈ ಮಗು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾರಮ್ಮ ನೀನು? ಏನೇನೋ ಮಾತಾಡ್ತಿದ್ಯಾ? ನನಗೆಲ್ಲ ಗೊತ್ತು. ಏನಮ್ಮ ಗೊತ್ತು ನಿಂಗೆ? ಬಾಲು ಅಕ್ಕ ತಾನೆ ನೀವು? ಹೌದು. ನೀವ್ ಅವ್ರ ಬಾವ ತಾನೆ? ಹೌದು. ಅದಕ್ಕೆ ಹೇಳಿದ್ದು ನೀವ್ ಡೈವೋರ್ಸ್ ಕೊಡ್ಬೇಡಿ, ಜಗಳ ಆಡ್ಬೇಡಿ ಅಂತ. ಅಯ್ಯ, ನಾವ್ಯಾಕೆ ಡೈವೋರ್ಸ್ ಕೊಡ್ಬೇಕು? ನಾವಿಬ್ರು ಚೆನ್ನಾಗೇ ಇದೀವಿ. ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರಿಗೂ ಫಸ್ಟ್ ಪ್ಲೇಸ್, ಗೊತ್ತಾ? ಹಾಗಿದ್ರೆ ಇವ್ರು ಯಾಕೆ ಅಳ್ತಾ ಇದ್ರು? ಅದಾ, ನಾನು ಈರುಳ್ಳಿ ಹಚ್ತಿದ್ದೆ ಅದಕ್ಕೆ. ಅಂದ್ರೆ ನೀವಿಬ್ರು ಡೈವೋರ್ಸ್ ಕೊಡ್ತಿಲ್ವಾ? ನಮ್ಮಿಬ್ಬರನ್ನು ದೂರ ಮಾಡೋ ಶಕ್ತಿ ನಮ್ಮಿಬ್ಬರನ್ನು ಒಂದ್ ಮಾಡಿದ ಭಗವಂತನಿಗೆ ಇಲ್ಲ, ಗೊತ್ತಾ? ನಿನ್ನ ಯಾರೋ ಚೆನ್ನಾಗಿ ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ. ಆಫೀಸಲ್ಲಿ ಕೆಲಸ ಮಾಡೋದ್ ಕಲೀರಿ, ಕ್ಯಾಚ್ ಹಾಕಕ್ ಹೋಗ್ಬೇಡ. ಅದಕ್ಕೆ ಬಂದ್ರು. ದುರ್ಗಿ ಪಿಕ್ಚರ್ ಮಾಲಾಶ್ರೀ ಬಂದಂಗ್ ಬರ್ತಾವ್ರೆ. ನೀನ್ ಹೇಳಿ ನಿಜ ಆಗೋದಲ್ಲ ಪಾಲು. ಬಾಡಿ ಮಾತ್ರ ಬರ್ತಾ ಇದೆ, ಬ್ಯಾಗೆ ಕಾಣಿಸ್ತಾ ಇಲ್ಲ. ಹೌದಾ? ನಿಮ್ ಜೊತೆ ನಾನ್ ಸ್ವಲ್ಪ ಮಾತಾಡ್ಬೇಕು. ಇವಳು ಫೇಸಿಗೆ ಇವಳು ವಾಯ್ಸಿಗೆ ಏನೋ ಎಡವಟ್ಟು ಆಗೋಗಿದೆ. ಹಲೋ. ಇಲ್ ಬೇಡ, ಒಳಗಡೆ ಹೋಗಿ ಮಾತಾಡೋಣ. ಒಂದ್ ನಿಮಿಷ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಯಸ್, ಕಮ್ ಇನ್. ಸರ್, ಯು ಕಮ್ ಔಟ್ ಸರ್. ಏನಯ್ಯ, ನಾನ್ ನಿನ್ ಒಳಗ್ ಬಾ ಅಂದ್ರೆ ನೀನೇನ ಆಚೆ ಹೋಗುವಂತಿದ್ಯಲ್ಲ. ಏನ್ ಮಾಡಕ್ಕಾಗುತ್ತೆ? ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ಲ. ಅಯ್ಯ ಬುದ್ಧಿವಂತ, ನಾನ್ ನಿನ್ನ ಒಳಗ್ ಕರೆದ್ರೆ ಅದು ನನ್ನ ಅಧಿಕಾರ. ನೀನ್ ನನ್ನ ಆಚೆ ಕಳ್ಸಿದ್ರೆ ಅದು ನಿನ್ ದುರಂಕಾರ. ಮ್ಯಾಟ್ರ್ ಇಷ್ಟೇ ಸರ್. ನೀವು ನಿಮ್ ಹೆಂಡತಿ ಏಕಾಂತದಲ್ಲಿದ್ದಾಗ ಯಾರಾದ್ರೂ ಬಂದ್ ಬಗ್ ನೋಡಿದ್ರೆ ನೀವೇನ್ ಸರ್ ಮಾಡ್ತೀರಾ? ಏನ್ ಮಾಡ್ತೀನ? ಕೆರ ತಗೊಂಡು ಕಿತ್ತೋಗಂಗ್ ಹೊಡಿತೀನಿ. ಆ ಕೆಲ್ಸ ನಾನ್ ನಿಮಗ್ ಮಾಡಕ್ಕಾಗುತ್ತಾ? ಬನ್ನಿ ಸರ್, ಏನೋ ಪರ್ಸನಲ್ ಇದೆ. ಏನ್ ಕರ್ಮ ಕಾಂಡನಯ್ಯ. ಬನ್ನಿ ಸರ್. ಆ ವೀಕೆಂಡ್ ಟೂರ್ ಏನಯ್ಯ ಮಾಡಿದ್ರೆ? ನೀವು ಬನ್ನಿ ಮೇಡಮ್, ಕುತ್ಕೊಳ್ಳಿ. ನಿಮ್ ಬ್ಯಾಗ್ ಕೊಡೋಕೆ ನಿಮ್ ಮನೆಗೆ ಹೋಗಿದ್ದೆ. ಏನಪ್ಪಾ ಇದು? ಹಾಲು, ಬೆಡ್ರೂಮು, ಕಿಚನ್ ನಿಮ್ಗೆ ಇಷ್ಟ ಆಯ್ತಾ? ಆಗ್ಲಿಲ್ವಾ? ಅದು ಬಾಡಿಗೆ ಮನೆ ಬಿಡಿ. ನಿಮ್ ಅಕ್ಕ ಭಾವನ ಮಾತಾಡ್ಸ್ಕೊಂಡ್ ಬಂದೆ. ಅಕ್ಕ ಭಾವನ ಮಾತಾಡ್ಸಿದ್ರ? ಅದು ನೀರ್ ಮಜ್ಜಿಗೆ ಪಾನ್ಕ ಏನಾದ್ರು ಕುಡಿದ್ರ? ಇಲ್ಲ, ನೀವೇನು ಅಂತ ತಿಳ್ಕೊಂಡ್ ಬಂದೆ. ನಿಮ್ ಅಕ್ಕ ಭಾವ ಡೈವೋರ್ಸ್ ಕೊಡ್ತಾ ಇದ್ದಾರಾ? ಅದು ಏನದು? ಅದಲ್ಲ, ಡೈವರ್ಸ್ ಕೊಡ್ಬೇಕು ಅಂತ ಇದ್ರು. ಜೊತೆ ಜೊತೆಲಿ ಪಿಕ್ಚರ್ ನೋಡ್ಬಿಟ್ಟು ಸವಿ ಸವಿ ನೆನಪಲ್ಲಿ ಆ ಡೈವರ್ಸ್ ವಾಪಸ್ ತಗೊಂಡ್ಬಿಟ್ರು. ಬದುಕೋಕೆ ಅಂತ ಸುಳ್ಳು ಹೇಳ್ಬೇಕು, ಸುಳ್ಳು ಹೇಳೋಕೆ ಅಂತ ಬದುಕಬಾರ್ದು. ಅಂತಿಂತ ಡವ್ವು ಇವನಲ್ಲ, ಇವನಂತ ಡವ್ವು ಯಾರಿಲ್ಲ. ಡವ್ ಹೊಡ್ದು ಕೈಲಿ ಸಿಗ್ಬೇಟ, ಡವ್ ಹೊಡ್ದು ಕೈಲಿ ಸಿಗ್ಬೇಟ. ನಿನ್ಗೇನಾರು ಕೇಳಿಸ್ತಾ? ಏನೋ ಗುಟ್ಟಾಗಿ ಮಾತಾಡ್ಕೊಂತ ಇದಾರೆ, ಅದೆಲ್ಲ ನಿಮ್ಗೆ ಯಾಕೆ ಸರ್? ಹಂಗಂತೀಯ? ಸುಳ್ಳು ಬಾಯ್ ಬಿಟ್ರೆ ಬರೀ ಸುಳ್ಳು. ನನಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ಇದೇ ಲಾಸ್ಟ್. ಲೈಫ್ ಅಲ್ಲಿ ಮತ್ತೆ ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡ್ಬೇಡ. ಗಾಟ್ ಇಟ್? ಗುಡ್ ಬೈ. ಲಕ್ಷ್ಮಿ, ಲಕ್ಷ್ಮಿ ಮುಖ ತೋರಿಸ್ಬೇಡ. ಮೆಲ್ಗೆ ನೋಡ್ತಾರೆ. ಏನಪ್ಪಾ ವಿಷಯ? ಅವಳು ನೋಡಿದ್ರೆ ಬಿರುಗಾಳಿ ತರ ಓದ್ಲು, ನೀನ್ ಒಳ್ಳೆ ತಂಗಾಳಿ ತರ ತಣ್ಣಗ್ ನಿಂತಿದ್ಯಾ. ಅಯ್ಯೋ, ಇದು ಹೃದಯಗಳ ವಿಷಯ. ನೆನಪಿರಲಿ. ಸುಮ್ನೆ ಅದೇನ್ ವಿಷಯ ಹೇಳಯ್ಯ? ಅಯ್ಯೋ, ಪ್ರೀತಿ ಅಂದ್ಮೇಲೆ ಇದ್ದಿದ್ದೆ ಅಲ್ವೇ, ಅರ್ಧ ಕನಸು ಇನ್ನರ್ಧ ಮುನಿಸು. ಅದು ಅವಳು ಪಿಕ್ಚರ್ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳ್ದೆ, ಇದು ಆಫೀಸ್ ಅವರ್ಸು, ನಮ್ಮ ಬಾಸು ಕೆಟ್ಟು ಮಕ ಇಟ್ಕೊಂಡು ಏನಾದ್ರೂ ವಾಂತಿ ಮಾಡ್ಬಿಡ್ತಾರೆ ಎಂದೆ.
ಅಯ್ಯಯ್ಯೋ ದಡ್ಡ, ಮೊದ್ಲೇ ಹೇಳಿದ್ರೆ 3 ಜನ ಒಟ್ಟಿಗೆ ಹೋಗೋದಿತ್ತಲ್ಲ. ಅದಕ್ಕೆ ಬೇಡ ಅಂದಿದ್ದು. ಏನೋ ಮುಖ ತೋರ್ಸ್ಬೇಡ ಅಂತಿದ್ಲು. ಹೌದು, ಮುಖ ತೋರಿಸ್ಬೇಡ ಅಂದ್ಲು. ಯಾರ್ದು? ನಿಂದ? ನಿಮ್ದು. ನೀನು ಸುಂದರ ಚೆಲುವೆ ಪಡೆಯಲ್ಲೋದೇ. ಬಾಸ್, ನಾನ್ ಬಾಂಡ್ ಫುಡ್ ವರ್ಲ್ಡ್ಗೆ ಬಂದಿದ್ದಾಳೆ. ಇದೇ ಲಾಸ್ಟ್, ಇನ್ ಮುಂದೆ ವರ್ಲ್ಡ್ ಅಲ್ಲೇ ಇರೋದಿಲ್ಲ. ಹಲೋ, ಸಾರಿ ಲಕ್ಷ್ಮಿ. ಇಲ್ಲೋದ್ಲು. ಲಕ್ಷ್ಮಿ ಪ್ಲೀಸ್, ಲಕ್ಷ್ಮಿ ಸಾರಿ, ತಪ್ಪಾಯ್ತು. ಅದು ಬಂದು ಪ್ಲೀಸ್. ನನಗೆ ನಂಬೋದ್ ಗೊತ್ತು, ಕ್ಷಮಿಸೋದಲ್ಲ. ಅದಲ್ಲ, ನಾನ್ ಬೇಕಂತ ಹೇಳಿಲ್ಲ, ಅದ್ರಲ್ಲಿ ಏನೋ ಒಂದು ಉದ್ದೇಶ ಆಯ್ತು. ಏನೇ ಆಗಿದ್ರು ಸುಳ್ಳು ಸುಳ್ಳೆ. ಈಗೇನು? ಈ ಎಣ್ಣೆ ತೊಳಿ ಕೂಲ್ ಆಗ್ತೀರಾ? Get lost. ಲಕ್ಷ್ಮಿ, ಲಕ್ಷ್ಮಿ. ಕಂಬದಲ್ಲೂ ದೇವ್ರನ್ನ ತೋರಿಸಿ ನನ್ನ ನೇಣಗಂಬಕ್ಕೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದೀಯಲ್ಲ ತಂದೆ. ನಾನು ತುಂಬಾ ಪ್ರಾಮಾಣಿಕವಾಗಿ ವಾದನ ಮಂಡಿಸ್ತೆ ಸರ್. ತುಂಬಾ ಹೋರಾಟನೂ ಮಾಡಿದೆ ಸರ್. ಹುಟ್ಟು ಹೋರಾಟಗಾರ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ. ಕನ್ನಡ ಪ್ರಭಾ ಪೇಪರ್ ಓದ್ದಾಗಿರುತ್ತೆ. ನೀನು ಮಾತಾಡೋದು ಕಿವಿಗೆ ತುಂಬಾ ಇಷ್ಟ, ನೆತ್ತಿಗೆ ಅಷ್ಟೇ ಕಷ್ಟ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಬೇಡ, ವಾರ್ತೆ ಓದ್ಬೇಡ, ಕೇಳಕ್ಕಾಗಲ್ಲ. ಗ್ರೇಟ್ ಕಣಯ್ಯ ನೀನು. ಮೂರ್ತಿ ಚಿಕ್ಕದಾರು, ಕೀರ್ತಿ ದೊಡ್ಡದು. ವಾಮನ, ನನ್ನ ತಲೆ ಮೇಲೆ ಇಟ್ಬಿಟ್ಟಲ್ಲ ನಿನ್ನ ಪಾದನ. ನನ್ನ ಮಾತನ್ನು ಪೂರ್ತಿ ಕೇಳಿ ಸರ್. ಚರ್ಚಾ ಸ್ಪರ್ಧೆ ಇಟ್ಟಿಲ್ಲ ಇಲ್ಲಿ. ತಪ್ಪು ಮಾತಾಡಬಾರ್ದು. ಕೆಲಸ ಮಾಡಬೇಕು. ಸರ್, ನಮ್ ಸೀನಿಯರು ನಿಮ್ ಪರವಾಗಿ ತುಂಬಾನೇ ವಾದ ಮಾಡಿದ್ದಾರೆ ಸರ್. ಅಂಜೆ ಬಿಟ್ಬಿಡೋ, ಬಿಡೋ ಆಂಜನೇಯ, ಬಿಟ್ಬಿಡೋ. ಗಾದಿ ಹೇಳಿವ ಪ್ರಾಣಿಂಸ ಮಹಾಪಾಪ ಅಂತ ಬಿಡೋ. ಆಂಜನೇಯ, ನೀನು ಬುದ್ಧಿವಂತ, ನಿಯತ್ತಿಲ್ಲ. ನೀನು ಹನುಮಂತ, ಬುದ್ಧಿ ಇಲ್ಲ, ನಿಯತ್ತಿದೆ. ಕೋರ್ಟಲ್ಲಿ ನ್ಯಾಯ ದೇವತೆ ಕಣ್ಣಿಗೆ ಕಟ್ಟೋ ಬಟ್ಟೆ ನನ್ ಕಟ್ಟಬೇಡ, ಕುಳ್ಳಾಗ ಹೋಗ್ತೀಯ ಅಲ್ವನ ಮಗನೇ. ಹೋಗಪ್ಪ, ನಾಚಿಕೆ ಆಗುತ್ತೆ. ನಾಚಿಕೆ ನನಗಾಗ್ಬೇಕಪ್ಪ. ಇವ್ರನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ನೀನ್ ನಾಚಿಕೆ ಪಟ್ಕೋಬಾರ್ದಪ್ಪ. ನೀನ್ ಹೀಗೇನ್ ನಾಚಿಕೆ ಪಟ್ಕೊಂಡ್ರೆ ನಿನಗೂ ಅವಳಿಗೂ ಏನ್ ವ್ಯತ್ಯಾಸ? ಅಪ್ಪ ಫೋನು ಬ್ಯಾಡ್ವಾ, ತಗೊಳಪ್ಪ. ಹಲೋ, ನಾನ್ ಬಾಂಡ್ ಮಾತಾಡ್ತಾ ಯಾರಿಗೂ ಹೇಳ್ಬೇಡಿ. ಹೌದಾ? ನಾನೆಲ್ಲ ಮಾಗಡಿ ಪಾಂಡು ಅನ್ಕೊಂಡಿದ್ದೆ. ಕಾಮಿಡಿ ಎಲ್ಲ ಮಾಡಬೇಡಪ್ಪ, ಸೀರಿಯಸ್ ಆಗಿ ಮಾತಾಡೋ. ಈ ಸಲ ಮಿಸ್ ಆಗ್ಬಿಟ್ಲು. ನೆಕ್ಸ್ಟ್ ಟೈಮ್ ಅವಳನ್ನ. ಎಷ್ಟ್ ಟೈಮು? ಯಾವಾಗ ನೋಡ್ರು ನೆಕ್ಸ್ಟ್ ಟೈಮ್ ಅಂತಿರ್ತೀಯ. ನಮ್ ಲೈಫ್ ಟೈಮೇ ಮುಗ್ದೋಗ್ಬಿಡುತ್ತೆ ಕಣಲೇ. ಹಾಸ್ಪಿಟ್ಲಿಂದ ಈಗ ಬಂದೆ. ಯಾಕೆ ಬಂದೆ? ಹಂಗೆ ಸ್ಮಶಾನಕ್ಕೆ ಹೋಗತ್ತಾನೆ. ಇನ್ನೆರಡು ದಿನ ನಿನಗ್ ಟೈಮ್ ಕೊಡ್ತೀನಿ. ನಿನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಬೇರೆಯವ್ರನ್ನ ಕಳ್ಸ್ಕೊಡ್ತೀನಿ. ಅವಳನ್ನ ಎತ್ತಕ್ಕ ಬಾಸ್? ಇಲ್ಲ, ನಿನ್ನ ಮುಗ್ಸಕ್ಕೆ. ಇವಳು ಯಾರು? ಇವಳು ಫೋಟೋ ನನ್ ಬೆಡ್ರೂಮ್ ಅಲ್ಲಿ ಹೆಂಗ್ ಬಂತು? ಅರ್ಥನೇ ಆಗ್ತಾ ಇಲ್ವೇ? ಬಾತ್ರೂಮ್ ಅಲ್ಲಿ ಫೋಟೋನಾ? ಇದನ್ನ ಯಾರು ಇಲ್ಲಿ ಹಾಕಿದ್ದು? ಅಕ್ಕ, ಬೇಗ ಟಿಫನ್ ತಗೊಂಬರೆ. ಅಕ್ಕ, ಬಾವಾ, ಏನಾಯ್ತು? ಏನು ಇದು ಮನೆನಾ ಇಲ್ಲ ಫೋಟೋ ಸ್ಟುಡಿಯೋನಾ? ಯಾಕೋ ಏನಾಯ್ತು? ಏನಾಗ್ಬೇಕು?
ಬಾತ್ರೂಮ್ ಅಲ್ಲಿ, ದೇವ್ರ ಮನೆಯಲ್ಲಿ, ಎಲ್ಲಿ ನೋಡಿದ್ರು ಬರೀ ಹುಡುಗಿರ್ ಫೋಟೋನೇ ಆಯ್ತಲ್ಲ. ನೋಡಿದ್ಯಾ ಯಾರಿಷ್ಟ ಆದ್ರು? ಭಾವ ಅಲ್ಲ ಇಟ್ಟಿದ್ದು, ನಾನೇ ಇಟ್ಟಿದ್ದು ಬಾಸು. ನೀನ್ ಯಾರ ಫೋಟೋನ ಓಕೆ ಅಂತೀಯ ಅವಳನ್ನ ಫಿಕ್ಸ್ ಮಾಡ್ತೀನಿ. ಯಾಕೆ ರಾಜ ಪೋಸ್ಟ್ ತರ ಗೋಡೆ ಕಚ್ಕೊಂಡಿದ್ ಮರ್ತಬಿಟ್ಟ? ನೀನು ಫಿಕ್ಸ್ ಮಾಡೋದು ಬೇಡ, ನಾನ್ ಫಿನಿಶ್ ಆಗೋದು ಬೇಡ. ಅಲ್ಲ ಕಣೋ ಬಾಲು, ವಯಸ್ಸಿಗೆ ಕೂಡೋ ಲೆಕ್ಕ ಗೊತ್ತೇ ಹೊರತು ಕಳಿಯೋ ಲೆಕ್ಕ ಗೊತ್ತಿಲ್ಲ ಕಣೋ. ಇಷ್ಟ್ರಲ್ಲಿ ಯಾವ ಹುಡುಗಿ ಇಷ್ಟ ಆದ್ಲೇಳು, ಅವಳನ್ನೇ ಫಿಕ್ಸ್ ಮಾಡೋಣ. ಬೇಗ ಒಪ್ಕೊಳ್ಳೋ, ಮುಂದಿನ ಕೆಲಸ ಶುರು ಮಾಡೋಣ. ಎಷ್ಟ್ ದಿನ ಬ್ಯಾಚುಲರ್ ಅನ್ನೋ ಬಿರ್ದಿಟ್ಕೊಂಡಿರ್ತೀಯ, ಯಾವ್ದೋ ಒಂದ್ ಒಪ್ಕೊಮ್ಮ. ಹೇಳಪ್ಪ ಬಾಸು. ಹಲೋ ಮೈಕ್ರೋ ಫ್ಯಾಂಟಾಸ್ಟಿಕ್ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತ ಮಾನ್ಯರೇ ಮತ್ತು ಮಹಿಳೆಯರೇ, ತಾವೆಲ್ಲ ನನ್ನ ಮೇಲೆ ಇಟ್ಟಿರುವಂತ ಕಾಳಜಿಗೆ ತುಂಬಾ ಧನ್ಯವಾದ. ತಾವ್ಯಾರು ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಬೇಡ. ಯಾಕೆಂದ್ರೆ ನಾವು ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದೇವೆ, ನಾವು ಅವರನ್ನು ಲಗ್ನವಾಗುತ್ತಿದ್ದೇವೆ. ನನಗೆ ಒಂದ್ ಡೌಟ್. ಏನಪ್ಪ ತಂದೆ ಅದು? ಅದೇ ನಿನ್ ಲವ್ ವಿಷಯ. ಲವ್ ನಿನ್ನಾಣೆ, ನಿಮ್ಮ ಅಮ್ಮನಾಣೆ, ನಿಮ್ಮ ಅಪ್ಪನಾಣೆ, ಈ ಕಿತ್ತೋಗಿರೋ ಬ್ರೋಕರಾಣೆ. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಕಣೋ. ಮಾವ, ನೀನ್ ಲವ್ ಮಾಡ್ತಿದ್ಯಾ ನಿಜ, ಆದ್ರೆ ಆ ಹುಡುಗಿ ನೀನ್ ಲವ್ ಮಾಡ್ತಿದ್ದಾಳ. ಐ ಅಬ್ಜೆಕ್ಟ್ ಯುವರ್ ಆನರ್. ಕಾಗೆ ನನ್ನ ಕಾಗೆ, ನಾನು ತಾಳಲಾರೆ, ನಾನು ಬಾಳಲಾರೆ, ನನ್ನ ಕಾಗೆ ನಂಗೆ ಸಿಗ್ತಾಳ. ಹೋಯ್ ಸಿಕ್ಕಿದ್ರೆ ನಾನ್ ಮಟಾಶು. ಊಟಿ ಟ್ರಿಪ್ ಅಂತಾನೆ ಬರೀ ತಲೆನೋ. ಏ ಬಾಲು ಹೇಳಿ. ಬಾಲು, ನಿಮ್ ಪಕ್ಕದ ಮನೆ ಆಂಟಿ ಡೈವರ್ಸ್ ಅಪ್ಲೈ ಮಾಡಿದ್ರಲ್ಲ, ಸಿಕ್ತಾ? ಅಯ್ಯೋ ಯಾಕಯ್ಯ ಹಂಗಳ್ತೀಯ, ಹೇಳೇ ಬೇಗ. ಸಾರ್, ಯಾವಾಗ್ಲೂ ಮಳೆನ ಕೈನಲ್ಲೇ ಹಿಡ್ಕೊಂಡು ಓಡಾಡ್ತಿರ್ತೀರಾ. ಗೋಡೆ ಸಿಕ್ಲಿಲ್ಲ ಅಂದ್ರೆ ನನ್ನಣೆ ಹೊಡಿಯಕ್ ಬರ್ತೀರಾ. ನನ್ನಣೆನ ನಿಮ್ಗೆ ಸಿಕ್ಕಿದ್ದು, ಏನ್ ಹಣೆ ಬರೋನೋ ನಂದು. ಮಳೆ ಕೈಯಲ್ಲಿದ್ರೆ ತುಕ್ಕಿಡ್ದು ಬಿಡುತ್ತೆ. ತುಕ್ಕಿಡಿಯಕ್ ಮುಂಚೆ ಯಾರ ಹಣೆ ಸಿಗುತ್ತೋ ಅವ್ರ ಹಣೆಗೆ ಹೊಡೆದ್ಬಿಡ್ದೆ. ಹಂಗಂತೀರಾ? ಬಂಡೆ ಏರೋದ್ ಯಾಕೆ, ಜಾರೋದ್ ಯಾಕೆ, ಇಲ್ಲೇ ಊರ್ಬಾರ್ದ ಮನ್ಸನ್ನ. ಅಮ್ಮ, ಊರು ಬಂಡೆ ಮುಂದೆ ಊರಿ ಕೂರಿ ಜಾರಿ ನನಗೆ ಅಭ್ಯಾಸ ಇಲ್ಲ. ಮನೆಯಲ್ಲಿ ಕೂತೇ ನನಗೆ ಅಭ್ಯಾಸ. ನಿಮಗೆ ಅಂತ ಒಂದ್ ಕೆಲಸ ಕೊಟ್ಟಿದಾರಲ್ಲ, ದಯಮಾಡಿ ಕ್ಲೋಸ್ ಮಾಡ್ಕೊಟ್ಟು ಕೆಲಸ ಮಾಡಿ. ಯಾಕೆ ಬಾಲು, ಪಾಸ್ಪೋರ್ಟ್ ಕಳೆದೋಗಿರೋ ಕಸ್ಟಮರ್ ತರ ಬೇಜಾರಾಗಿ ಕೂತಿದ್ಯಾ? ಏನ್ ಬಾಲು ಪ್ರಾಬ್ಲಮ್? ತಿಂದಿಲ್ಲ ಉಂಡಿಲ್ಲ, ಅದೇನೋ ಬಂದ್ ತಲೆ ಹೊಡೆದಂಗಿದೆ ಈ ಬಿಸ್ನೆಸ್. ಅದೇನೋ ಅಂತ ಆದೇಶ ಬರ್ಲಿ, ನಾನ್ ನಿನಗೆ ಕಳ್ಸಿಕೊಟ್ಬಿಡ್ತೀನಿ. ಅಯ್ಯೋ, ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದಾ? ಅಂದ್ರು ತಿರುಗಿ ನೋಡಲ್ಲ, ಹಲೋ ಅಂದ್ರು ಮಾತಾಡ್ಸಲ್ಲ. ನಾನು ಏನೋ ಮಾಡ್ಲಿ? ಬಾಲು, ಈ ಮುನ್ಸೆಲ್ಲ ಬರೀ 3 ನಿಮಿಷಕ್ಕೆ. ಡೋಂಟ್ ವರಿ, ದೇವ್ರ ಮೇಲೆ ಹೂವ ತಪ್ಪುದ್ರು ಅದಕ್ಕೆ 5 ಗಂಟೆಗೆ ಲೈಬ್ರರಿಗೆ ಬರೋದ್ ತಪ್ಪಲ್ಲ. ನೀನ್ ಅಲ್ಲಿಗೆ ಹೋಗಿ ಸಾರಿ ಕೇಳೋದು ತಪ್ಪಲ್ಲ. ಅಲ್ಲಿಗೆ ಎಕ್ಸ್ಪೈರಿ ಆಗಿರೋ ವೀಸಾ ಮತ್ತೆ ರಿನಿವಲ್ ಆಗತ್ತೆ. ಗಾಡಿ ಬಂದು ಹಾಲಗದಂಗೈತೆ. ಅಯ್ಯ, ಅದ್ ಯಾವ್ದೋ ದೇವ್ರನ್ನ ಬೆನ್ನ ಕಟ್ಕೊಂಡಂಗ ಆಯ್ತು. ಹೆಂಗ್ ಮನ್ಕೊಂಡು ನಡಿಯಪ್ಪ. ಅಯ್ಯೋ ಬೇಡ ಬಾಲು, ನಾನು ಜೊತೆ ಒಳಗ್ ಬರೋಣ. ಮತ್ ನೀ ಯಾವ್ದೋ ಒಂದು ನೀಲಿ ಪುಸ್ತಕ ತೋರ್ಸೋಣ. ನಾವ್ ಯಾರ್ಯಾರ ಕೈಲೋ ಒದೆ ತಿರೋಣ. ಆ ಸೀನ್ ಎಲ್ಲ ಬೇಡ, ನಾ ಇಲ್ಲೇ ಇರ್ತೀನಿ, ಓಟ್ ಬನ್ನಿ. ಕರ್ಮ, ನಿನ್ನ ಹಿಂದೆ ಹಾಕೊಂಡ್ ಬಂದಲ್ಲ. ಸೂಪರ್ ಲೊಕೇಶನ್, ನೋಡ್ತಾ ಇರಂಗೆ ಮೂಡ್ ಬರ್ತಾ ಇದೆ. ಬಾಲು ಅದಕ್ಕೆ ಮೀಟ್ ಮಾಡಿ ಮೀಟಿಂಗ್ ಮುಗಿಸ್ ಬರೋ ಅಷ್ಟರಲ್ಲಿ ನಾನೇ ಒಂದ್ ಸಣ್ಣ ಕೋಳಿ ನಿದ್ದೆ ಮಾಡಬಾರ್ದು. ಕರೆಕ್ಟ್. ನಿದ್ರಾತುರಾಣಂ ನಲಜ್ಜಂ ನಭಯಂ. ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಡ್ಬೇಕು. ಕಾಣ್ತಾನೆ ಇಲ್ವಲ್ಲ. ಇವ್ರಿರ್ಬೋದಾ? ನಾವು ಮಾಮರವೆಲ್ಲೋ ನನ್ ಕೋಗಿಲೆ ಎಲ್ಲೋ. ಅಯ್ಯೋ, ಎಲ್ಲೋಗಿರ್ಬೋದು. ಸರ್, ಇಲ್ಲಿ ಲಕ್ಷ್ಮಿ ಅಂತ ನಮ್ ಫ್ಯೂಚರ್ ವೈಫ್ ಬಂದಿದ್ರಾ? ರೇ, ದಿನಕ್ಕೆ 100 ಲಕ್ಷ್ಮೀ ದೇವ್ರು ಬರ್ತಾರೆ. ಯಾವ ಲಕ್ಷ್ಮಿ ಅಂತ ಕಂಡಿಡಿಯದ್ರೆ? ಅದಕ್ಕೆ ಯಾಕೆ ಸರ್ ರೆಡ್ ಲೈಟ್ ಆನ್ ಮಾಡ್ಕೊಂತಿದ್ರಾ? ಏನಂದ್ರೆ? ಏನಿಲ್ಲ ಬಿಡಿ. ಜಾಡಿಸಿ ಒತ್ತಿ ಇವನನ್ನು ಥೂ ಎಂದು ಉಗಿ. ಲೈಬ್ರರಿ ಇಲ್ಲ ಅಂದ್ರೆ ಎಲ್ಲೋ ಹೋಗಿರ್ಬೋದು. ಪಾಪ ಅನಾಥ ಶವ ಬಂದಿಲ್ಲೇ ಸಾಯ್ಬೇಕಾಗಿತ್ತ ಇವನು. ಯಾವ ಊರೋ ಏನೋ. ಇಳ್ಸಯ್ಯ, ಇವ್ ನನ್ ಫ್ರೆಂಡು. ಸರ್, ಫ್ರೆಂಡ್ ಅಂತೀರಾ? ಬದುಕಿದಾಗ ಜೊತೆಗಿದ್ರು ಇಲ್ವೋ? ಸತ್ತಾಗರು ಜೊತೆಗಿರೋದಲ್ವಾ? ಪಾಪ ಅನಾಥ ಶವ ಅಂದ್ಕೊಂಡು ಕಾರ್ಪೊರೇಷನ್ ನನಗೆ ಫೋನ್ ಮಾಡಿದ್ವಿ. ಅಯ್ಯೋ, ಇದು ಶವ ಅಲ್ಲಯ್ಯ, ನನ್ನ ಫ್ರೆಂಡು ಸಂಪು. ಇಳ್ಸಯ್ಯ ಕೆಳಗೆ. ಲೋ ಪಂಪು, ಚಿ ಸಂಪು, ಸಂಪು. ಅಯ್ಯೋ, ಆಳದವನು. ಹೇ ಬಾಲು, ಯಾಕೆ ಇಷ್ಟ ಬೇಗ ಬಂದ್ಬಿಟ್ಟೆ? ಎದ್ದಾಳೆ ಆಮೇಲೆ. ಬಾಲು, ಯಾರಿದು ಇಷ್ಟೊಂದ್ ಜನ? ನಿನ್ನ ಸುಡಕ್ ಬಂದವರು. ಅಲ್ಲಯ್ಯ, ಮೂಗುಗೆ ಹತ್ತಿ ಹಿಡ್ಬೇಡ ಅಂತ ಹೆಸರು ಹೇಳ್ದೆ. ನಾನ್ ಬರೋದ್ ತಡ ಆಗಿದ್ರೆ ನಿನ್ನ ಸುಟ್ಟಾಕಿ ಶ್ರೀರಂಗಪಟ್ಟಣ ತರ್ಪಣ ಬಿಟ್ಟಿರೋರು. ಏನ್ ನೋಡ್ತೀರಾ? ಹೋಗ್ರಿ ಹೋಗ್ರಿ ಆ ಕಡೆ ಹೋಗಯ್ಯ. ಈ ಸಂಪತ್ತು ಜೀವನಕ್ಕೆ ಆಪತ್ತು ತಂದು ಈ ಹತ್ತಿನ ಲೈಫ್ ಅಲ್ಲಿ ಇಡೋದಿಲ್ಲ. ಅದಿರ್ಲಿ, ಅದಕ್ಕೆ ಸಿಕ್ರಾ?
ಅಯ್ಯೋ ಇಲ್ಲಪ್ಪ. ಅದಕ್ಕೆ ಯಾಕೆ ರಿಯಾಕ್ಷನ್? ಬಾಲು, ಹಾರೋ ಕಾಗೆ ವಾಪಸ್ ಗೂಡಿಗೆ ಬರ್ಲೇಬೇಕು ಅಂದ್ರೆ ಅದಕ್ಕೆ ಮನೇಲಿ ಇರ್ಲೇಬೇಕು. ಕೈಯಲ್ಲಿ ಬೊಕ್ಕೆ ಮಾಡಿಕೊಂಡು ಹ್ಯಾಪಿ ಬರ್ತ್ಡೇ ಅಂತ ಹೋದ್ರೆ ಹೇಗಿರುತ್ತೆ ಯೋಚನೆ ಮಾಡು. ಯಾರು? ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ನನ್ ಬರ್ತಡೇನಾ? ಇವತ್ತಲ್ವಲ್ಲ? ಅಯ್ಯೋ ನಾನ್ ಹೇಳಿದ್ದು ಲಕ್ಷ್ಮಿ ಬರ್ತಡೇ ಅಂತ. ಓಹೋ, ಲಕ್ಷ್ಮಿ ಬರ್ತಡೇನಾ? ಅದು ಜನವರಿಲಿ. ಜನವರಿನ? ಲೋ, ಅದ್ಯಾವ್ದೋ ಬರ್ತಡೇ ಪಾರ್ಟಿ ಅಂತ ಹೇಳ್ತಿದ್ದಲ್ಲ. ಅವಳ ಫ್ರೆಂಡ್ದು ಬರ್ತಡೇ ಪಾರ್ಟಿ. ಫ್ರೆಂಡ್ದಾ? ಕರೆಕ್ಟ್ ಅಡ್ರೆಸ್ ಕೊಟ್ಟಿದ್ರಲ್ಲ, ನಾವೇ ಕಳ್ಕೊಂಡ್ವಿ. ಅದು ಕಂಟ್ರಿ ಕ್ಲಬ್ ಬಿಡದೆ ರೋಡು. ಹೌದು, ನೀನು? ನಾನೇ. ನಿಮ್ಮ ಬರ್ತಡೇ ಏಪ್ರಿಲ್ 1 ತಾನೆ? ಹೌದು. ನೀವ್ ಹ್ಯಾಕ್ ಕಂಡಿಡಿದ್ರಿ? ಅದಂಗೆ ಬರ್ತೀವಿ ನಡಿಯೋ. ಹೇಳ್ದೆ ಹೇಳೋರು ಏಪ್ರಿಲ್ ಫುಲ್ಗಳು. ಹಲೋ. ಇವನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಅವ್ನ ಯಾಕಿಲ್ ಬಂದ? ಅದೇ ರೀ, ಪೇಪರ್ ನಲ್ಲಿ ನೋಡಿ ನಮ್ ಲಕ್ಷ್ಮಿನ ಕೇಳಕ್ ಬಂದಿದ್ದಲ್ಲ, ಅವನೇ ಇವನು ಬಾಲು ಅಂತ. ಅವನೇನ್ ಕೇಳ್ದ, ನೀನೇನ್ ಹೇಳ್ದೆ? ನಮ್ ಲಕ್ಷ್ಮಿ ಅವಳ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತ ಹೇಳ್ದೆ. ಅದನ್ನೆಲ್ಲ ಯಾಕೆ ಹೇಳಕೋದೆ? ನೀನು ಪದ್ದು ಅಲ್ಲ ಪೆದ್ದು. ನೀನು ಬಾಲು ಬಾಲು